ಇನ್ನು ಕನ್ನಡದಲ್ಲಿ ಪೂಜಾರಿ ಸಿನಿಮಾದ ನಾಯಕಿಯಾಗಿ ಕೂಡ ಗುರುತ್ಕೊಂಡಿದ್ದಂಥ ಅದ್ಭುತವಾದ ಕಲಾವಿದೆ ಅಂತ ನೀತು ಅಂತ ಹೇಳ್ಬೋದು. ನೀತು ಅವ್ರು ಇನ್ನಿಲ್ಲ ಅಂದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಸ್ಟಾರ್ ಕಲಾವಿದೆಯಾದಂಥ ನೀತು ಅವರು ಪೂಜಾರಿ ಸಿನಿಮಾದ ಮೂಲಕ ಬಂದರು. ಪೂಜಾರಿ ಕೂಡ ಅದ್ಭುತವಾದ ಅಭಿನಯ ಮಾಡಿದ್ರು. ನಂತರ ಗಾಳಿಪಟ, ಗಣೇಶ ಮತ್ತೆ ಬಂದ, ಯುಗ ಯುಗಗಳ ಸಾಗಲಿ, ಈಗ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅದರಲ್ಲಿ ಪೂಜಾರಿ ಅಂತೂ ದೊಡ್ಡ ಮಟ್ಟಿಗೆ ಬ್ರೇಕನ್ನೇ ತಂದು ಕೊಡ್ತು. ಮತ್ತು ಗಾಳಿಪಟ ಎರಡನೇ ಸಿನಿಮಾವಾಗಿ ಅವರಿಗೆ ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದು ಕೊಡ್ತು ಅಂತ ಹೇಳ್ಬೋದು. ಇನ್ನು ಗೋವಿಂದ ಸಿನಿಮಾದಲ್ಲೂ ಕೂಡ ಒಳ್ಳೆ ಬ್ರೇಕನ್ನು ಕೂಡ ತಂದು ಕೊಡ್ತು. ಗಣೇಶ್ ಮತ್ತು ಜಗ್ಗೇಶ್ ಮತ್ತು ಕೋಮಲ್ ಅವರು ಅಭಿನಯ ಮಾಡಿದಂಥ ಸಿನಿಮಾ ಅದು. ಏನೋ ಇಂಥ ಅದ್ಭುತವಾದ ನಟಿ ಏಕಾಏಕಿ ನೀತು ಅವರಿಗೆ ಕಣ್ಮರೆಯಾಗಿ 15 ವರ್ಷಗಳ ಕಳೆದು ಹೋಯಿತು. ಇದ್ದಕ್ಕಿದ್ದಂಗೆ ಅಂತ ಅದೇ ಆದಂಥ ಬದಲಾವಣೆಗಳು ತುಂಬ ತಪ್ಪಾದಂಥ ಪರಿಣಾಮವಾಗಿ ಸಿನಿಮಾರಂಗ ದೂರ ಉಳಿದ್ರು. ಮತ್ತು ಅವಕಾಶಗಳು ಕೂಡ ಕೊರತೆ ಉಂಟಾಯಿತು ಅಂತ ಹೇಳ್ಬೋದು ನೀತು ಅವರಿಗೆ. ಇನ್ನು 15 ವರ್ಷಗಳ ಕೂಡ ದೂರ ಉಳಿದಂಥ ನೀತು ಅವರು ಸದ್ಯ ಈಗ ಮದುವೆಯಾಗಿ ಇದ್ದಾರೆ ನೋಡಿದ್ರೆ ಇನ್ನೂ ಇಲ್ಲ ಅಂತಲೂ ಸಹ ಹೇಳಲಾಗುತ್ತೆ. ಸದ್ಯ ಒಂದು ಅವ್ರದ್ದು ಸ್ವಂತ ಉದ್ಯಮವನ್ನು ಕೂಡ ಈಗ ಸ್ಥಾಪನೆ ಮಾಡಿದ್ದಾರೆ. ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಓದಿದಂಥ ನೀತು ಅವರಿಗೆ ಸಿಕ್ಕಾಪಟ್ಟೆ ತಲೆ ಇದೆ ಅಂತಲೂ ಸಹ ಹೇಳ್ಬೋದು. ಇಂಥ ಅದ್ಭುತವಾದ ನಟಿ ಈಗ ಕನ್ನಡ ಚಿತ್ರರಂಗ ದೂರ ಮಾಡ್ಕೊಳ್ತಂತಲೂ ಕೂಡ ಹೇಳ್ಬೋದು. ಈ ಮೂಲಕ ಚಿತ್ರರಂಗದಿಂದ 15 ವರ್ಷಗಳಿಂದ ಅಂತರ ಕಾಯ್ದುಕೊಂಡಂಥ ನೀತು ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಸಿನಿಮಾ ರಂಗದಿಂದ. ಆಗ ನೀವೇನಂತೀರ ಇವರ ಬಗ್ಗೆ?